ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತಹ ಸ್ನ್ಯಾಕ್ಸ್ ರೆಸಿಪಿ ನೋಡಿ. ಕ್ವಿಕ್ಕಾಗಿ ನೀವು ರೈಸ್ ಜೊತೆ ಅಥವಾ ಚಪಾತಿಗೆ, ರೊಟ್ಟಿಗೆ ಯಾವುದಾದ್ರೂ ಈಸಿಯಾಗಿರುವಂತಹ ರೆಸಿಪಿ ಮಾಡಬೇಕು ಅಂದರೆ ಇದನ್ನು ಟ್ರೈ ಮಾಡಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ರೆಡಿ ಆಗುತ್ತೆ ನೋಡಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಲೈಕ್ಸ್ ಮತ್ತು ಸಬ್ಸ್ಕ್ರೈಬಿಂದ ನಮಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ನಾನಿಲ್ಲಿ ಕೇವಲ 2 ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ದರೆ ನೀವು ಜಾಸ್ತಿ ಆಲೂಗಡ್ಡೆನ ಬಳಸ್ಬೋದು. 2 ಆಲೂಗಡ್ಡೆಯಿಂದನೇ ನೋಡಿರಿ ಮನೆಯವರಿಗೆಲ್ಲರಿಗೂ ಆಗುವಷ್ಟು ಸ್ನ್ಯಾಕ್ಸನ್ನು ನಾವು ಮಾಡ್ಬೋದು. ಈಗ ನೋಡಿರಿ, ಇಲ್ಲಿ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಮೇಲೆಯಿಂದ ಎಲ್ಲ ಸಿಪ್ಪೆನ ಗ್ರೇಟ್ ಮಾಡಿ ತೆಗೆದುಬಿಡ್ರಿ. ಈ ಥರ ನೋಡ್ರಿ ಆಲೂಗಡ್ಡೆದು ಚೆನ್ನಾಗಿ ಇದನ್ನು ಪೀಲ್ ಮಾಡಿಕೊಡ್ರಿ. ಪೀಲರಿಂದ ಸಿಪ್ಪೆ ಸಮೇತ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಮೇಲಿನ ಸಿಪ್ಪೆ ಎಲ್ಲ ತೆಗೆದುಕೊಂಡ್ಬಿಡ್ರಿ ಚೆನ್ನಾಗಿ, ಆವಾಗ ತುಂಬ ರುಚಿಯಾಗಿ ಬರುತ್ತೆ ನೋಡಿ. ನೋಡಿ, ಈ ರೀತಿ ಎಲ್ಲ ಸಿಪ್ಪೆನ ಬಿಡಿಸ್ಕೊಂಬಿಡಿ. ಈಗ ಇದನ್ನು ಸಹಿತ ನಾನು ಇದೇ ರೀತಿ ಬಿಡಿಸ್ಕೊಂಬರ್ತೀನಿ ನೋಡಿರಿ. ಈ ಥರ ಪೀಲ್ ಮಾಡಿದ ತಕ್ಷಣವೇ ಅದನ್ನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನೀರಿಗೆ ಹಾಕಿರ್ತಾರೆ, ನೀರಿಗೆ. ಯಾಕಂದರೆ ಆಲೂಗಡ್ಡೆ ಕಪ್ಪಗಾಗಿಬಿಡುತ್ತೆ. ಹಂಗಾಗಬಾರ್ದು ಅಂದರೆ ನೀವು ನೋಡಿರಿ, ಈ ಥರ ಆಲೂಗಡ್ಡೆ ಕಟ್ ಮಾಡಿದ ತಕ್ಷಣ ಆಗಲಿ ಅಥವಾ ಈ ಥರ ಸಿಪ್ಪೆ ಪೀಲ್ ಮಾಡಿದ ತಕ್ಷಣ ಆಗಲಿ ನೀರಿಗೆ ಹಾಕಿಬಿಡ್ಬೇಕು. ಆವಾಗ ಆಲೂಗಡ್ಡೆ ಕಪ್ಪಾಗೋದಿಲ್ಲ ನೋಡಿರಿ. ಆಲೂಗಡ್ಡೆಯಿಂದ ಏನಾದರೂ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ನಾನಿಲ್ಲಿ ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ತೀನಿ ನೋಡಿ. ತುಂಬ ದಪ್ಪಗೆ ಕಟ್ ಮಾಡಬಾರ್ದು, ತುಂಬ ತೆಳುವಾಗಿ ಕಟ್ ಮಾಡಬಾರ್ದು. ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಕಟ್ ಮಾಡಿಕೊಳ್ರಿ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಇರಬೇಕು ನೋಡಿರಿ. ತುಂಬ ದಪ್ಪಗಿರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು ನೋಡಿರಿ. ತುಂಬ ತೆಳುವಾದರೆ ಚೆನ್ನಾಗಿ ಬರೋದಿಲ್ಲ, ಹೊತ್ತೋಗ್ಬಿಡುತ್ತೆ ಬೇಗ. ತುಂಬ ದಪ್ಪ ಆದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ತಿನ್ನೋದಕ್ಕೆ. ಈ ಗಾತ್ರಕ್ಕೆ ನೀವು ಕಟ್ ಮಾಡಿ ತೊಗೊಳ್ರಿ. ಎಲ್ಲ ಸ್ಲೈಸಸ್ಸನ್ನು ಕಟ್ ಮಾಡಿರಿ ನೋಡಿರಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ ಆಲೂಗಡ್ಡೆನ 2 ತೊಗೊಂಡಿದ್ದೀನಿ. ನಾನು ಹೇಳ್ದಂಗೆ ನೀವೇನಾದರೂ ಜಾಸ್ತಿ ಮಾಡೋರಿದ್ದರೆ ನೀವು ಜಾಸ್ತಿ ಆಲೂಗಡ್ಡೆನ ಬಳಸ್ಬೋದು ನೋಡಿ. ಆದರೆ ಕ್ವಿಕ್ಕಾಗಿ ಆಗುತ್ತೆ, ಬೇಗನೆ ನೀವು ಮಾಡ್ಕೋಬೋದು. ಇದನ್ನು ಚಪಾತಿ ಜೊತೆನೂ ತಿನ್ಬೋದು ಅಥವಾ ರೈಸ್ಗೆ ಸೈಡ್ ಡಿಶ್ ಆಗಿ ತಿನ್ಬೋದು. ನೀವು ಹಾಗೇನೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡಿ ನೋಡಿರಿ. ಇದನ್ನು ಒಂದು 2-3 ಸತಿ ನೀರಲ್ಲಿ ನಾನು 2 ಸತಿ ಇದನ್ನು ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಏಕೆಂದರೆ ಆಲೂಗಡ್ಡೆಯಲ್ಲಿ ಅದೇನು ಸ್ಟ್ರಾಕ್ಸ್ ಇರುತ್ತಲ್ವ, ಅದೆಲ್ಲ ಹೋಗಬೇಕು ಚೆನ್ನಾಗಿ ನೋಡಿ. ಈ ಥರ ವಾಶ್ ಮಾಡಿ ತೊಗೊಳ್ರಿ. ಈಗ ಇದನ್ನು ನೀರು ಬಸ್ತು ಒಂದು ಪ್ಲೇಟಿಗೆ ಹಾಕ್ತೀನಿ ನಾನು. ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಅಂದರೆ ಮಾಯ್ಶ್ಚರೈಸ್ ಇರಬಾರ್ದು. ಚೆನ್ನಾಗಿ ಇದನ್ನು ಡ್ರೈ ಮಾಡಿಕೊಡ್ರಿ. ಒಂದು ಬಟ್ಟೆಯಿಂದ ಒರೆಸ್ಕೊಳ್ರಿ, ಇಲ್ಲಾಂದರೆ ಸ್ವಲ್ಪ ಹೊತ್ತು ನೀರು ಬಸಿಯೋಕ್ಕಿಟ್ರೆ ಚೆನ್ನಾಗಿ ನೀರು ಹೋಗಿಬಿಡುತ್ತೆ ಅದ್ರಾಗ ಇರೋದೆಲ್ಲ. ಈಗ ನೋಡಿರಿ, ಒಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ನಿಮಗೆ ಆಲೂಗಡ್ಡೆ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರೋ ಅದ್ರ ಮೇಲೆ ನೀವು ಆಯಿಲನ್ನು ಯೂಸ್ ಮಾಡ್ಕೊಳ್ರಿ. ಇಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ ನಾನು. 2 ಸ್ಪೂನಲ್ಲಿ ನಾವು ರೆಡಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ. ಜಸ್ಟ್ ನಾವು ಇದನ್ನು ತವಾದಲ್ಲಿ 1-2 ಸ್ಪೂನಷ್ಟು ಹಾಕಬೇಕು ನೋಡಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನೋಡಿರಿ, ನಾವು ಕಟ್ ಮಾಡಿದಂಥ ಆಲೂಗಡ್ಡೆ ಸ್ಲೈಸಸ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ನೋಡಿ. ತುಂಬ ಬೇಗನೆ ಆಗುತ್ತೆ, ಒಳ್ಳೆ ರುಚಿ ಕೂಡ ನೋಡಿರಿ, ಸೂಪರಾಗಿ ಬರುತ್ತೆ ನೋಡಿ. ಸಾಯಂಕಾಲ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಟೀ ಜೊತೆ ಈ ಥರ ಮಾಡಿರಿ, ಬೊಂಬಾಟಾಗಿರುತ್ತೆ ನೋಡಿ. ಈ ರೀತಿ ಒಂದೊಂದನ್ನೇ ನೀವು ಹಾಕಿ, ಯಾಕಂದರೆ ಒಂದೇ ಸಾರಿಗೆ ಎಲ್ಲ ಹಾಕಿದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಈ ಥರ ಬಿಡಿ ಬಿಡಿಯಾಗಿ ಹಾಕಿರಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ, ಟ್ರೈ ಮಾಡಿರಿ ಒಂದ್ಸರಿ ಈ ಥರ. ಈಗ ನೋಡಿರಿ, ಎಲ್ಲ ಆಲೂಗಡ್ಡೆನೂ ಹಾಕಿದ್ದೀನಿ ನಾನು. ಫಸ್ಟು ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಸೈಡ್ ಪೂರ್ತಿ ಫ್ರೈ ಆದಮೇಲೆ ನೀವು ಇದನ್ನು ತಿರುಗಿಸಾಕಬೇಕು. ಅಲ್ಲಿವರೆಗೂ ಇದನ್ನು ಇಷ್ಟೇ ಫ್ರೈ ಮಾಡಿರಿ ನೋಡಿ. ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಮಾಡ್ಕೊಳ್ರಿ. ಈಗ ನಾನಿಲ್ಲಿ ತಿರುಗಿಸಾಕ್ತಾಯಿದ್ದೀನಿ. ಒಂದು ಸೈಡು ಫ್ರೈ ಆಗಿದೆ,
ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಈ ಥರ ತವಾದಲ್ಲೇ ತಿರುಗಿಸಿ ಹಾಕ್ರಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ. 2 ಸ್ಪೂನ್ ಎಣ್ಣೆಯಲ್ಲಿ ನೀವು ಇದನ್ನು ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೋದು. ಹೀಗೇ ಪ್ರತಿಯೊಂದು ಸ್ಲೈಸಸ್ಸನ್ನು ಚೆನ್ನಾಗಿ ಈ ಥರ ತಿರುಗಿಸಿ ಹಾಕ್ಕೊಳ್ರಿ. ಎರಡು ಕಡೆ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ನೋಡಿ, ಈ ರೀತಿ ತಿರುಗಿಸಾಕಿ ಫ್ರೈ ಮಾಡ್ಕೋಬೇಕು. ಅಂದರೆ ಎರಡು ಕಡೆ ತಿರುಗಿಸಿ ಹಾಕಿದ್ಮೇಲೆ ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ರಿ, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ. ಇದನ್ನು ಜಾಸ್ತಿ ಹೈ ಫ್ಲೇಮ್ ಇಟ್ಟೆ ಇದು ಹೊತ್ತೋಗ್ಬಿಡುತ್ತೆ. ನೋಡಿರಿ, ಈ ರೀತಿ ಎರಡು ಕಡೆ ಫ್ರೈ ಆದಮೇಲೆ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಅಂದರೆ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಆಗುತ್ತೆ. ನೋಡಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ದಪ್ಪಗೆ ಕಟ್ ಮಾಡಿಕೊಂಡ್ರೆ ನೋಡಿರಿ ತುಂಬ ರುಚಿಯಾಗಿ ಬರುತ್ತೆ ಇದು. ಇಲ್ಲಿ ನೋಡಿರಿ, ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಎಣ್ಣೆ ಏನಾದರೂ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಎಣ್ಣೆನ ತೆಗಿಬೋದು ನೀವು. ಕರೆಕ್ಟಾಗಿದ್ದರೆ ನೋಡಿರಿ ಚೆನ್ನಾಗಿ ಈ ರೀತಿ ಫ್ರೈ ಆಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡ್ರೆ ನೋಡಿರಿ ಪೂರ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಎರಡು ಕಡೆ ತಿರುಗಿಸಾಕ್ತಾ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಈಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ನೋಡಿರಿ, ಈ ಥರ ತಿರುಗಿಸ್ರಿ. ಚೆನ್ನಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಫ್ರೈ ಆಗುತ್ತೆ, ಹಸಿ ಬಿಸಿ ಉಳಿಯೋದಿಲ್ಲ. ನೋಡಿ, ಈಗ ಇದನ್ನು ಒಂದು ಹತ್ರ ಎಲ್ಲ ಪೀಸಸ್ನು ಸರಿಸ್ಬಿಡ್ರಿ. ಇಲ್ಲಾಂದರೆ ಪ್ಲೇಟಲ್ಲಿ ತೆಗೆದಿದ್ರೆ ಪ್ಲೇಟಲ್ಲಿ ತೆಗೆದುಕೊಳ್ರಿ. ನಾನು ಇದರಲ್ಲೇ ಒಂದು ಹತ್ರ ತೆಗೆದುಬಿಟ್ಟು ನೋಡಿರಿ, ಮಿಕ್ಕಿರೋಂಥ ಎಣ್ಣೆ ಏನಿರುತ್ತೆ ನೋಡಿರಿ ಇದರಲ್ಲಿ ನಾನು ಫ್ರೈ ಮಾಡ್ತೀನಿ. ಅಂದರೆ ಜಾಸ್ತಿ ಎಣ್ಣೆಯನ್ನು ಬಳಸ್ತಾ ಇಲ್ಲ. ನಿಮಗೆ ಎಣ್ಣೆ ಕಡಿಮೆ ಅನಿಸಿದರೆ ಒಂದು ಅರ್ಧ ಸ್ಪೂನಷ್ಟು ನೀವು ಎಣ್ಣೆನ ಹಾಕ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ನೋಡಿರಿ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎರಡನ್ನೂ ನೋಡಿರಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ರಿ. ಅಂದರೆ ಅದು ಹಸಿ ವಾಸನೆ ಹೋಗಬೇಕು, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿ ಇದನ್ನು ಫ್ರೈ ಮಾಡಿರಿ ಎಣ್ಣೆಯಲ್ಲಿ. ನೋಡಿರಿ, ಹಸಿ ವಾಸನೆ ಹೋದರೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಪೀಸಸ್ಗೂ ಇದನ್ನು ಈಕ್ವಲಾಗಿ ಅಂಟಿಸ್ರಿ. ನೋಡಿರಿ, ಅದೇ ತವಾದಲ್ಲೇ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿರಿ. ಅದ್ರ ಜೊತೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಈ ಥರ ನೀವು ತವಾನ ತಿರುಗಿಸ್ರಿ. ನೋಡಿರಿ, ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿರಿ. ಮತ್ತು ನೋಡಿರಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತವಾದಲ್ಲೇ ಹಾಕ್ತಾಯಿದ್ದೀನಿ. ನೆನಪಿರಲಿ, ಇದನ್ನೆಲ್ಲ ಹಾಕಬೇಕಾದ್ರೆ ಮಸಾಲ ಇದನ್ನು ಆ್ಯಡ್ ಮಾಡಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಳ್ರಿ. ಉರಿನ ಕಡಿಮೆ ಇಟ್ಕೊಂಡು ಇದನ್ನು ಹಾಕಬೇಕು. ಇಲ್ಲಿ ಗರಂ ಮಸಾಲಾನ ಹಾಕಿದ್ದೆ ನಾನು, 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕಿದ್ದೀನಿ. ನೋಡಿರಿ, ಹಾಕಿ ಇದನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಆಗುತ್ತಾ ಇಲ್ಲ ಅಂದ್ಕೋಬೋದು. ಸ್ವಲ್ಪ ನೋಡಿರಿ, ಇಲ್ಲಿ ಎಣ್ಣೆ ಅಂಶ ಏನಿರುತ್ತೆ ಅದರಲ್ಲಿ ಒಂದು 2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ನೋಡಿರಿ ತಾನೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಈ ಥರ ನೀವು ತವಾದಿಂದ ನೀವು ಹಿಂಗೆ ತಿರುಗಿಸ್ಬೇಕು, ಆವಾಗ ಚೆನ್ನಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಎಲ್ಲದಕ್ಕೂ. ಇದೇ ರೀತಿ ಮಾಡಿ ಇದನ್ನು ಮಸಾಲ ಜೊತೆ ಒಂದೇ ನಿಮಿಷ ಬಿಟ್ಟರೆ ಸಾಕು. ನೋಡಿರಿ, ಲೋ ಫ್ಲೇಮ್ ಇಟ್ಕೊಳ್ರಿ. ಹೈ ಫ್ಲೇಮ್ ಇಟ್ಟರೆ ಹೊತ್ತು ಹೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ನೋಡಿರಿ ಈ ಥರ ತಿರುಗಿಸ್ತಾ ಮಿಕ್ಸ್ ಮಾಡಿರಿ. ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿರಿ, 1-2 ನಿಮಿಷ ಆದಮೇಲೆ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ತುಂಬ ರುಚಿಯಾದಂತಹ ಆಲೂ ಮಸಾಲ ಫ್ರೈ ಇಲ್ಲಿ ರೆಡಿ ಆಯಿತು. ನೋಡಿರಿ, ನೀವು ರೈಸ್ ಜೊತೆ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಇದನ್ನ ಸೈಡಾಗಿ
ಯೂಸ್ ಮಾಡ್ಕೋಬೋದು ಸ್ನ್ಯಾಕ್ಸಾಗಿ, ಹಾಗೆ ಕೂಡ ತಿನ್ಬೋದು ನೋಡಿರಿ. ಮಕ್ಕಳಿಗೆ ಕೊಡೋರಿದ್ರೆ ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡಿಕೊಂಡು ನೀವು ಕೊಡ್ಬೋದು. ತುಂಬ ಇಷ್ಟಪಡ್ತಾರೆ ನೋಡಿರಿ. ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ತುಂಬ ರುಚಿಯಾದಂತಹ ಆಲೂ ಮಸಾಲ ಫ್ರೈ ನಾನಿವತ್ತು ನಿಮ್ಮ ಜೊತೆ ಮಾಡಿ ತೋರಿಸಿದ್ದೀನಿ ನೋಡಿರಿ, ಯಾವ ರೀತಿ ಬಂದಿದೆ ಅಂಥೇಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ವಡಾಪಾವ್ ಥರನೂ ನೀವು ಯೂಸ್ ಮಾಡ್ಬೋದು. ಅಂದರೆ ಬ್ರೆಡ್ಡನ್ನು ಕಟ್ ಮಾಡಿ ಸ್ಲೈಸಸ್ನ ಮಧ್ಯದಲ್ಲಿ ಇಟ್ಕೊಂಡು ಹಾಗೂ ತಿನ್ಬೋದು ನೋಡಿರಿ. ಮತ್ತು ಸಲಾಡ್ ಥರನೂ ಇದನ್ನು ತಿನ್ಬೋದು. ನೋಡಿರಿ, ಈ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಎಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ರಿ. ಇದೇ ರೀತಿ ಸ್ನ್ಯಾಕ್ಸ್ ಎಲ್ಲ ರೆಸಿಪಿಗಳು ನಮ್ಮ ಚಾನಲ್ನಲ್ಲಿದೆ. ವಿಡಿಯೋಗಳನ್ನು ನೀವು ಹೋಗಿ ವಿಸಿಟ್ ಮಾಡ್ಬೋದು ನೋಡಿರಿ. ಇಷ್ಟ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ಎಲ್ಲದನ್ನು ಶೇರ್ ಮಾಡ್ಕೊಳ್ರಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿರಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಇವತ್ತೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ.